ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಅಪ್ಪರ ಮಡ್ಡಿ ನಂಬರ್ 1ರಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವವನ್ನು ಇಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸಂವಿಧಾನ ಶಿಲ್ಪಿ ಅವರ ಆದರ್ಶಗಳು, ವಿಚಾರಗಳು ಮತ್ತು ಬೋಧನೆಗಳನ್ನು ಸ್ಮರಿಸಲಾಗಿದೆ. ದೇಶಕ್ಕೆ ಅವರು ಕೊಟ್ಟ ಮಹತ್ವದ ಕೊಡುಗೆ ಆಗಿರುವ ಸಂವಿಧಾನದ ಮಹತ್ವವನ್ನು ಉಪಸ್ಥಿತರು ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಹಾಗೂ ಸಾಧನೆಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವೂ ಕೂಡ ಜರುಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಎಸ್ ಬಂಧು ಸಿದ್ದೇಶ್ವರ ಅವರು, ಶಿಕ್ಷಣವು ಹುಲಿಯ ಹಾಲಿನಂತೆ, ಅದನ್ನ ಕುಡಿದವರು ಗರ್ಜಿಸಲೇಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ ಜ್ಞಾನ ಮತ್ತು ವಿಚಾರಗಳನ್ನ ನಾವು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಬಾಬಾ ಸಾಹೇಬ್ ಅವರಿಗೆ ಕೋಟಿ ನಮನಗಳನ್ನ ಸಲ್ಲಿಸಿದ್ರು. ನಾನು ಡಾಕ್ಟರ್ ಕೆಎಸ್ ಬಂಧು ಸಿದ್ದೇಶ್ವರ, ನಿವೃತ್ತ ಉಪನ್ಯಾಸಕರು. ಇಂದಿನ ದಿವಸ ನಮ್ಮ ಶಾಬಾದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಒಂದು ಜಯಂತಿಯನ್ನು ಅರಿವಿನ ಉತ್ಸವ ರೀತಿಯಿಂದ ಇಲ್ಲಿ ಆಚರಣೆ ಮಾಡಿದ್ದು ನನಗೆ ತುಂಬ ಸಂತೋಷ ಅನ್ನಿಸ್ತದೆ. ಕಾರಣ, ಬರೀ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅಂದರೆ ಬಡಿದು, ಬಾರಿಸಿ, ಕುಣಿದು, ಚಿಡಿದು ಅಥವಾ ಫ್ಯಾಕ್ಸ್ ಹಾಕಿ ಅಥವಾ ಮೆರವಣಿಗೆ ಮಾಡಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಆಚಾರದಲ್ಲಿ ತರುವುದಾಗುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಆಚರಣೆ ಮಾಡಿದಂಥ ಒಂದು ಜಯಂತಿ ಇಡೀ ನಾಡಿಗೆ ಮಾದರಿಯಾದಂಥ ಒಂದು ಜಯಂತಿ. ಕಾರಣ ಏನು ಅನ್ನಂಗಾಗಿದ್ರೆ, ಬೇರೆ ಕಡೆಗೆ ಜಯಂತಿದಲ್ಲಿ ಬಾಬಾ ಸಾಹೇಬರ, ಭಗವಾನ್ ಬುದ್ಧರ ಅಥವಾ ಸಾಮಾಜಿಕ ಪರಿವರ್ತಕರ ಫೋಟೋಗಳನ್ನೇ ಇರೋದಲ್ಲ, ಇದ್ರೂ ಕೂಡ ಚಿಕ್ಕ ರೂಪದಲ್ಲಿರ್ತವೆ. ಆದರೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಫೋಟೋಗಳನ್ನೇ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಸ್ತಾ ಇರ್ತಾರೆ. ಇದು ಸರಿಯಲ್ಲ. ಕಾರಣ ಏನು ಅನ್ನಂಗಾಗಿದ್ರೆ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದಂದು ಇಲ್ಲಿ ಆಚರಣೆ ಮಾಡಿದ್ದು ಎಲ್ಲ ಮಹಾಪುರುಷರ ಮತ್ತು ಯುಗ ಪುರುಷರ, ಸಾಮಾಜಿಕ ಪರಿವರ್ತಕರ ಭಾವಚಿತ್ರಗಳೊಂದಿಗೆ ಒಂದು ಸಮಾಜಕ್ಕೆ ಹೊಸ ಒಂದು ವಿಚಾರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಹೀಗಾಗಿ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಒಂದು ಅರ್ಥಪೂರ್ಣ ಅಂತಕ್ಕಂಥದ್ದನ್ನು ನಾನಾದರೂ ಭಾವಿಸ್ಕೊಂಡಿದ್ದೀನಿ. ನಾನು ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಸೋದರರಿಗೆ, ಸಾಮಾಜಿಕ ಸಂಘಟಕರಿಗೆ ಮತ್ತು ದಲಿತ ಚಳುವಳಿಯಲ್ಲಿ ಬಂದಂಥ ಎಲ್ಲ ನನ್ನ ಧುರೀಣರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಇದು ಕೇವಲ ಶಹಾಬಾದಲ್ಲಷ್ಟೇ ಆಗೋದಲ್ಲದೇ ನಮ್ಮ ಸುತ್ತಮುತ್ತಲಿನ 10 ಹಳ್ಳಿಯಲ್ಲಿನೂ ಕೂಡ ಇದೇ ಒಂದು ಮಾದರಿಯ ಅನುಸರಣೆ ಅಲ್ಲಿ ಆಗಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕನಸು ನನಸಾಗುತ್ತದೆ ಅಂತಕ್ಕಂಥದ್ದನ್ನು ನೆನೆಸುತ್ತಾ, ಇನ್ನು ಕೊನೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ನಾನು ಈ ಸಂದರ್ಭದಲ್ಲಿ ಒಂದು 3 ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಒಂದೇ ಒಂದು ನಿಮಿಷದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಬಾಬಾ ಸಾಹೇಬರು ಈ ದೇಶಕ್ಕೆ ಜೀವದಾನ ಮಾಡಿದ್ದಾರೆ, ಸಂವಿಧಾನ ಕೊಟ್ಟಿದ್ದಾರೆ ಮತ್ತು ಧಮ್ಮದಾನ ಕೊಟ್ಟಿದ್ದಾರೆ. ಏನು ಜೀವದಾನ, ಸಂವಿಧಾನ ಮತ್ತು ಧಮ್ಮದಾನ? ಜೀವದಾನ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಹಕ್ಕನ್ನು ತಂದಾಗ ಮಹಾತ್ಮ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ 21 ದಿವಸ ಉಪವಾಸ ಸತ್ಯಾಗ್ರಹನ ಕೂತಿರ್ತಾರೆ. ಅಂಥ ಸಂದರ್ಭದಲ್ಲಿ ಭಾರತ ದೇಶದ ಎಲ್ಲ ನಮ್ಮ ನಾಯಕರು ಅಂಬೇಡ್ಕರ್ ಅವರಿಗೆ ಗಾಂಧೀಜಿಯವರು ನಮ್ಮ ನೇತಾರಿದ್ದಾರೆ, ಅವರ ಒಂದು ವಿಚಾರಕ್ಕೆ ನೀವು ಒಪ್ಪಿಕೊಳ್ಳ್ರಿ ಅಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆಗೆ ಸಾರಾ ಕೋಟಿ ದೀನ ದಲಿತರು, ಇನ್ನೊಂದು ಕಡೆಯಲ್ಲಿ ಗಾಂಧೀಜಿ ಜೀವ, ಒಂದು ಕಡೆ ಗಾಂಧೀಜಿ ಜೀವ ಇದೆ, ಇನ್ನೊಂದು ಕಡೆಗೆ ಸಾರಾ ಕೋಟಿ ದಲಿತರ ಜೀವ ಇದೆ. ಅವಾಗ ಬಾಬಾ ಸಾಹೇಬರು ಗಾಂಧೀಜಿಯವರಿಗೆ ಜೀವದಾನವನ್ನು ಮಾಡ್ತಾರೆ. ಆ ಒಂದು ಒಪ್ಪಂದಕ್ಕೆ, ಕರಾರಕ್ಕೆ, ಪೂರ್ಣಕರಾರಕ್ಕೆ ಸಹಿಯನ್ನು ಹಾಕ್ತಾರೆ. ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರಿಗೆ ಜೀವದಾನವನ್ನು ಮಾಡಿದ್ದಾರೆ. ಇವತ್ತಿಲ್ಲಿ ಜಯಂತಿ ಮಾಡ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿಗಳನ್ನು ಕೂಡ ನೀವುಗಳೆಲ್ಲ ಜೀವವನ್ನು ತೆಗಬಾರ್ದು, ಜೀವವನ್ನು ಉಳಿಸಬೇಕು ಅಂತಕ್ಕಂಥದ್ದನ್ನು ಅವರ ಸಂದೇಶ ಆಗಿದೆ. ಇನ್ನು ಎರಡನೇದಾಗಿ, ಈ ದೇಶಕ್ಕೆ ಯಾವಾಗ ಸ್ವತಂತ್ರವನ್ನು ಬಂತು ಆವಾಗ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಅನಿವಾರ್ಯವಾಗಿತ್ತು. ಅಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಸಂವಿಧಾನ ಒಂದು ವೇಳೆ ಇರ್ತಾ ಇದ್ದಿಲ್ಲ ಅಂತಂದರೆ ಈ ದೇಶದ ಜನ ಹೈವಾನ ಆಗ್ತಲಿತ್ತು. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳ 18 ದಿವಸದಲ್ಲಿ 3 ವರ್ಷದ ಮುದ್ದತಿನಲ್ಲಿ ಭಾರತೀಯ ಸಂವಿಧಾನವನ್ನು 8 ಜನ ಸದಸ್ಯರಲ್ಲಿ ಏಕೈಕ್ಯರಾಗಿ ತನ್ನ ಆರೋಗ್ಯವನ್ನು ಚಿಂತಿಸದೆ ತನ್ನ ಸಾವಿನ ದವಡೆಯಲ್ಲಿಯೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು
ಭಾರತೀಯ ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿ ಎರಡನೇ ದಾನವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಜೀವದಾನ, ಎರಡನೇದಾಗಿ ಸಂವಿಧಾನ, ಕೊನೆಯದಾಗಿ ಬಂಧುಗಳೇ ಮೂರನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಿಗೆ ಭಾರತ ದೇಶದಲ್ಲಿ ಜಾತಿನೇ ಇದ್ದಿಲ್ಲ, ಧರ್ಮನೇ ಇದ್ದಿಲ್ಲ, ಕುಲನೇ ಇದ್ದಿಲ್ಲ, ದೇವರಿಲ್ಲ, ಧರ್ಮವಿಲ್ಲ, ಗುರು ಇಲ್ಲ, ಅಂಥ ಸಂದರ್ಭದಲ್ಲಿ ದೀನ ದಲಿತರಿಗೆ, ದುರ್ಬಲರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಅಸಂಘಟಿತರಿಗೆ ಎಲ್ಲರಿಗೆ ಏನದಂದರೆ 14ನೇ ಅಕ್ಟೋಬರ್ 1956ರಲ್ಲಿ ನಾಗ್ಪುರದಲ್ಲಿ 5 ಲಕ್ಷ ಜನಗಳಿಗೆ ದೀಕ್ಷೆಯನ್ನು ಕೊಡಿಸಿ ಅವತ್ತಿನ ದಿವಸ ನಿಮ್ಮೆಲ್ಲರಿಗೆ ದಮ್ಮ ದಾನವನ್ನು ಮಾಡಿದ್ದಾರೆ. ನಮಗೆ ಯಾವ ದಾನ ಕೊಟ್ಟಿದ್ದಾರೆ? ಅವತ್ತು ನಮಗೆ ಬಾಬಾ ಸಾಹೇಬರು ನಮಗೊಂದು ದಮ್ಮ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಪೂಜ್ಯ ಬಂತೇಜಿ ಅವರು ನಮ್ಮ ಗುರುಗಳಿದ್ದಾರೆ. ಭಾರತೀಯ ಸಂವಿಧಾನ ನಮಗೆ ಏನದಂದ್ರೆ ಇವಾಗ ಮಾರ್ಗದರ್ಶನ ಇದೆ. ಹೀಗಾಗಿ ಬಾಬಾ ಸಾಹೇಬರು ಕೇವಲ ಜೀವದಾನ, ಸಂವಿಧಾನ ಮತ್ತು ಜೀವದಾನ ಇವು ಮೂರೇ ಕೊಟ್ಟಿದ್ದಾರೆ, ದಮ್ಮದಾನ ಕೊಟ್ಟಿದ್ದಾರೆ ಅನ್ನೋದು ನೀವು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಅನೇಕ ದಾನಗಳನ್ನು ಮಾಡಿದ್ದಾರೆ. ಅದರಲ್ಲಿ ಇವುಗಳನ್ನು ಮಹತ್ವದಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗಾಂಧೀಜಿಯವರಿಗೆ ಜೀವದಾನ ಮಾಡೋದು ಬಾಬಾ ಸಾಹೇಬರ ಒಂದು ಮಹಾನ್ ಕೊಡುಗೆ ಆಗಿರುತ್ತದೆ. ಭಾರತ ದೇಶಕ್ಕೆ ನೋಡಿ, ಇವತ್ತು 5,000 ವರ್ಷದ ಇತಿಹಾಸವನ್ನು ಎಲ್ಲಿ ಬಂದು ಪಿಸ್ತೂಲ್ ತಲವಾರು ಇಲ್ಲಾರ್ದೇನೆ, ಯಾವುದೇ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು FIR ಇಲ್ಲಾರ್ದೇನೆ ಆ ಎಲ್ಲ ಜನಗಳಿಗೆ ಒಂದು ಸ್ವತಂತ್ರ, ಸಮಾನತೆ, ಸೋದರತ್ವವನ್ನು ಕೊಟ್ಟಂಥ ಭಾರತೀಯ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದ ಮಕ್ಕಳಿದ್ದೆವು. ಅವರ ಕನಸಿನ ರಥವನ್ನು ಎಳಿಲಿಕ್ಕೆ ನೀವುಗಳೆಲ್ಲ ಶಿಸ್ತಿನ ಸಿಪಾಯಿಗಳಾಗಿ ಅವರ ಆದರ್ಶಗಳನ್ನು ಪ್ರಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಈ ವರ್ಷ ಜಯಂತಿ ಮಾಡಲು ಎಲ್ಲ ಸಹಕಾರ ಕೊಟ್ಟ ನಮ್ಮ ಗೆಳೆಯರಿಗೆ ಮತ್ತು ಎಲ್ಲ ಗೆಸ್ಟ್ಗಳಿಗೆ ತುಂಬ ಹೃದಯ ವಂದನೆಗಳು ಹೇಳ್ತೀನಿ. ಮತ್ತು ನೆಕ್ಸ್ಟ್ ಇಯರ್ನೂ ಎಲ್ಲ ಮತ್ತೆ ಚೆನ್ನಾಗಿ ಮಾಡಬೇಕಂತ ಎಲ್ಲರೂ ಸಹಕಾರ ಕೊಡಬೇಕಂತ ಜೈ ಭೀಮ್ ಎಲ್ಲರಿಗೂ. ಈ ಅಪ್ಪರ್ ಮಡಿ ನಂಬರ್ 1 ರೈಲ್ವೆ ಗೇಟ್ ಹತ್ತಿರ ಪ್ರತಿ ವರ್ಷದಂತೆ ಭೀಮ್ ಜಯಂತಿ ಮಾಡ್ತೀವಿ. ಅದಕ್ಕೆ ಎಲ್ಲ ಹಿರಿಯರು, ಗುರು ಹಿರಿಯರು, ಮುಖಂಡರು, ನಮ್ಮ ಏರಿಯಾದಲ್ಲಿರೋ ಎಲ್ಲ ಗುರು ಹಿರಿಯರು, ನಮ್ಮ ಸ್ನೇಹಿತರ ಬಳಗ ಮತ್ತು ಬೇರೆ ಕಡೆ ನಮ್ಮ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ಕಡೆಯಿಂದ ಮತ್ತು ಎಲ್ಲರೂ ನಮಗೆ ಸಹಕಾರ ಮಾಡ್ತಾರೆ. ಮತ್ತು ಪ್ರತಿ ವರ್ಷ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಮಾಡಬೇಕಂತಂದು ನಮ್ಮ ಶರಣು ನಾಟೇಕರ್ ಅವರಿಗೆ ಅಧ್ಯಕ್ಷತೆ ಇದು ಮಾಡಿದ್ವಿ. ಅವ್ರ ನೇತೃತ್ವದಾಗ ಮತ್ತು ಕೂಡ ಚಂದ್ರಕಾಂತ್ ಗುಂಟಿಕರ್ ಅವರು ಗೌರವಾಧ್ಯಕ್ಷರಾಗಿದ್ದರು. ಅವ್ರ ನೇತೃತ್ವದಾಗ ಈ ವರ್ಷ 4ನೇ ವರ್ಷ ಇದೆ ಈ ರೋಡ್ ಇದರಲ್ಲಿ ಮಾಡ್ತಾ ಇರೋದು. 3 ವರ್ಷ ಮದುವೆ ಆಗಿದೆ, 4ನೇ ವರ್ಷ ಮಾಡ್ತಾ ಇರೋದು ಜಯಂತಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಓಣಿಯಲ್ಲಿರೋ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ಗುರು ಹಿರಿಯರು ಎಲ್ಲರೂ ಸಹಕಾರ ಮಾಡಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಈ ಥರ ಬೆಳೀತಾ ಇದ್ದೀವಿ ಅಂತ ಅನ್ನೋದು ಒಂದು ನನ್ನ ಆಸೆ. ಇದೇ ರೀತಿ ಎಲ್ಲರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ನಮ್ಮ ಸ್ನೇಹಿತರ ಬಳಗದಿಂದ ಜೈ ಭೀಮ್ ಸಂಘದ ಹೇಳ್ತೀವಿ ಸರ್. ಜೈ ಭೀಮ್. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಸನ್ಮಾನವೂ ಕೂಡ ನೀಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿವಲಿಂಗ ಹೆಬ್ಬಾಳ್ಕರ್ ವಹಿಸಿದ್ದು, ಸಮಿತಿ ಅಧ್ಯಕ್ಷರು ಆದ ಶರಣು ನಾಟೇಕರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಕಬ್ಬನೂರ್, ರಾಜ್ಕುಮಾರ್ ಸಿಂಗೆ, ಸುರೇಶ್ ಮೆಂಗರ್, ರಾಜೇಶ್ ಯನಗುಂಟೇಕರ್, ಡಾಕ್ಟರ್ ಅನಿಲ್ ಕುಮಾರ್ ಟೆಂಗಳಿ, ರಾಜ್ಕುಮಾರ್ ಜಂಬಗಿ, ಶರಣಮ್ಮ ಕಟ್ಟಿ, ಕಾವೇರಿ ಮಾಡಿಕರ್, ಪೂಜಾರಿ ಮೇತ್ರಿ ಸೇರಿ ಹಲವು ಗಣ್ಯರು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.